ನೆನೆಗುದಿಗೆ ಬಿದ್ದಿದ್ದಂತಹ ಕೆರೆ ಅಭಿವೃದ್ಧಿಗೆ ಕೊನೆಗೂ ಚಾಲನೆಯ ಭಾಗ್ಯ ಸಿಕ್ಕಿದೆ. ಅಮೃತ್ ಯೋಜನೆ ಅಡಿಯಲ್ಲಿ ಕೆರೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ. ದಾಸರಹಳ್ಳಿಯಲ್ಲಿರುವ ಚಿಕ್ಕಬಾಣಾಪುರ ಕೆರೆ ಇದು. ಇನ್ನು 2 ಕೋಟಿ ವೆಚ್ಚದ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ. ಕಸ ತ್ಯಾಜ್ಯದಿಂದ ಸಂಪೂರ್ಣ ಕಲುಷಿತಗೊಂಡಿದ್ದು ಈ ಕೆರೆ. ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ಕೆರೆಯ ಅಭಿವೃದ್ಧಿಗೆ ಇವತ್ತು ಚಾಲನೆಯ ಭಾಗ್ಯ ಸಿಕ್ಕಿದೆ. 2 ಕೋಟಿ ವೆಚ್ಚದ ಕಾಮಗಾರಿ ಇದು ಅಂತ ಹೇಳಲಾಗಿದೆ. ಇನ್ನು ಕಾಮಗಾರಿಗೆ ದಾಸರಹಳ್ಳಿಯ ಶಾಸಕ ಎಸ್ ಮುನಿರಾಜು ಚಾಲನೆಯನ್ನ ಕೊಟ್ಟಿದ್ದಾರೆ, ಉದ್ಘಾಟಿಸಿದ್ದಾರೆ. ದಾಸರಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿರುವ ಚಿಕ್ಕಬಾಣಾವರ ಕೆರೆ ಇದು. ಪೂಜೆ ಮಾಡಿಸ್ಬಿಡ್ಬೇಕು. ಈ ಕಡೆ ಬಂದ್ಬಿಡಿ ಗುರುಗಳೇ, ಈ ಕಡೆ ಬಂದ್ಬಿಡಿ. ಯಾರ ಕೊಲ್ಬಿಡಿ ಅಣ್ಣ, ಈ ಕಡೆ ಅಣ್ಣ, ಈ ಕಡೆ ಈ ಕಡೆ ಈ ಕಡೆ ಅಣ್ಣ, ಕೆರೆ ಹತ್ರ ನಿಂತ್ಕೊಂಬೋಣ. ಚಿಕ್ಕಬಾಣಾವರ ಗ್ರಾಮಸ್ಥರ ಬಹುದಿನದ ಕನಸು ಚಿಕ್ಕಬಾಣಾವರ ಕೆರೆ ಅಭಿವೃದ್ಧಿ ಆಗಬೇಕು ಅಂತ ಭಾಳ ದೊಡ್ಡ ಕೂಗಿತ್ತು. ಕಾರಣಾಂತರಗಳಿಂದ ಅನುದಾನ ಇಲ್ಲದೆ ಸುಮಾರು 105 ಎಕರೆ ವಿಸ್ತೀರ್ಣವಾದಂಥ ಬಹುದೊಡ್ಡ ಕೆರೆ ನಮ್ಮ ಕ್ಷೇತ್ರದಲ್ಲಿದೆ. ಇವತ್ತು ಪುರಸಭೆ ವತಿಯಿಂದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೊಳಚೆ ನೀರನ್ನ ಹೊರಗಡೆ ಬಿಟ್ಟು ಪೂರ್ತಿ ಸುತ್ತು ಟ್ಯಾಂಕ್ ಬೆಡ್ ಮಾಡೋಕ್ಕೋಸ್ಕರ ಪ್ರಾಥಮಿಕವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದರೊಟ್ಟಿಗೆ BDA ವತಿಯಿಂದ ಹಿಂದೆ BDAನಲ್ಲಿ ನಾನೇ ಶಾಸಕನಾಗಿದ್ದಾಗ 2 ಕೋಟಿ ವೆಚ್ಚದಲ್ಲಿ ಇಡೀ ಕೆರೆನಾಳದು ಫೆನ್ಸಿಂಗ್ ಹಾಕಿದ್ವಿ. ಆ ಫೆನ್ಸಿಂಗ್ನು ಕಿತ್ತು ಕೆಲವರು ಒತ್ತುವರಿ ಮಾಡಿದ್ದಾರೆ. ಇವತ್ತು ನಿರ್ದಾಕ್ಷಿಣ್ಯವಾಗಿ ಪುರಸಭೆ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಕಠಿಣವಾದಂಥ ಕ್ರಮ ಜರುಗಿಸಿ ಒತ್ತುವರಿದಾರನ ತೆರವುಗೊಳಿಸಿ ಮತ್ತೆ ಫೆನ್ಸಿಂಗ್ ಹಾಕಬೇಕು ಅಂತ. ಅದರೊಟ್ಟಿಗೆ BDA ವತಿಯಿಂದ 12 ಕೋಟಿ ರು ವೆಚ್ಚದಲ್ಲಿ ಮತ್ತೆ ಈ ಕೆರೆಗೆ ಟೆಂಡರ್ ಕರೆದಿದ್ವಿ. ಅದರಲ್ಲಿ ಫಿಲ್ಟ್ರು ಸೆಕ್ಷನ್ ಒಂದು ಬರುತ್ತೆ, ಕೆರೆ ಸುತ್ತು ಪಾತ್ ಅಭಿವೃದ್ಧಿ ಮಾಡ್ತೀವಿ, ಮತ್ತು ತೆಗೆದಿರ್ತಕ್ಕಂಥ ತಂತಿ ಬೇಲಿನ ಮತ್ತೆ ಅಳವಡಿಸ್ತೀವಿ. ಪೂಜೆ ಮಾಡಿಸ್ಬಿಡ್ಬೇಕು. ಈ ಕಡೆ ಬಂದ್ಬಿಡಿ ಗುರುಗಳೇ, ಈ ಕಡೆ ಬಂದ್ಬಿಡಿ. ಯಾರ ಕೊಲ್ಬಿಡಿ ಅಣ್ಣ, ಈ ಕಡೆ ಅಣ್ಣ, ಈ ಕಡೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.